ಕರ್ನಾಟಕ ರಾಜ್ಯದ ಪ್ರಸಿದ್ಧರು, ಸಹೃದಯಿಗಳು, ಉತ್ತಮ ಧಾರ್ಮಿಕ ಮಾರ್ಗದರ್ಶಕರು ಆದಂತಹ ವಿನಯ್ಜಿ ಅವರು ರಾಯರ ಅಂತರಂಗ ಭಕ್ತರಾಗಿ ಭಗವಂತ ಅವರಿಗೊಂದು ವಿಚಿತ್ರವಾದ ಶಕ್ತಿಯನ್ನು ನೀಡಿ ಅವರ ಮಾತಿನ ಮೂಲಕವಾಗಿ ಅನೇಕರಿಗೆ ಒಳಿತನ್ನ ಮಾಡಿಸ್ತಾ ಇದ್ದಾರೆ. ವಿವಿಧವಾದ ಪುಷ್ಪ ಅಭಿಷೇಕವನ್ನ ಇಲ್ಲಿ ಕೈಗೊಂಡಿದ್ದಾರೆ.
ಯಾವ ಪರಮ ಪವಿತ್ರವಾದ ಗುರುವಾರದ ಶುಭ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪ್ರಸಿದ್ಧರು, ಸಹೃದಯಿಗಳು, ಉತ್ತಮ ಧಾರ್ಮಿಕ ಮಾರ್ಗದರ್ಶಕರು ಆದಂತಹ ವಿನಯ್ಜಿಯವರು ರಾಯರ ಅಂತರಂಗ ಭಕ್ತರಾಗಿ ನಮ್ಮ ಪರಮಗುರುಗಳಾದ ನಡೆದಾಡುವ ರಾಯರು ಎಂಬುದಾಗಿ ಪ್ರಸಿದ್ಧರಾದ ಶ್ರೀ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಅವರ ವಿಶೇಷ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದಂಥವರು. ಅದೇ ರೀತಿಯಾಗಿ ನಮ್ಮ ಗುರುಗಳ ಕಾಲದಲ್ಲಿ, ನಮ್ಮ ಕಾಲದಲ್ಲಂತೂ ನಮಗೆ ಅತ್ಯಂತ ಆತ್ಮೀಯರು ಮತ್ತು ಚಿರಪರಿಚಿತರು, ರಾಯರ ವಿಶೇಷವಾದ ಅನುಗ್ರಹ ಸೇವೆ ಮಾಡ್ತಕ್ಕಂತಹ ರಾಯರನ್ನು ಸದಾಕಾಲ ಭಜಿಸುವಂಥವರು. ಅವರು ಒಂದರ್ಥದಲ್ಲಿ ಭಗವಂತ ಅವರಿಗೊಂದು ವಿಚಿತ್ರವಾದ ಶಕ್ತಿಯನ್ನು ನೀಡಿ ಅವರ ಮಾತಿನ ಮೂಲಕವಾಗಿ ಅನೇಕರಿಗೆ ಒಳಿತನ್ನು ಮಾಡಿಸ್ತಾ ಇದ್ದಾನೆ. ಅಂತಹ ವಿನಯ್ಜಿಯವರು ನಮ್ಮ ರಾಯಚೂರು ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಮಠದ ಶಿಷ್ಯರು, ಭಕ್ತರ ಒಂದು ದೊಡ್ಡ ಆಸ್ಪತ್ರೆಯ, ನೂತನ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಗುರುವಾರದ ಈ ಸಂಜೆಯ ಉತ್ಸವದಲ್ಲಿ ಇಲ್ಲಿ ಮಂತ್ರಾಲಯದಲ್ಲಿ ಬಂದು ಪಾಲ್ಗೊಂಡು ರಾಘವೇಂದ್ರ ಸ್ವಾಮಿಗಳವರ ದರ್ಶನ ಸೇವೆಯನ್ನು ಮಾಡಿ ಅವರ ಪೀಠದಲ್ಲಿ ಅವರ ಪ್ರತಿನಿಧಿಗಳಾಗಿ ಕುಳಿತಂತಹ ನಮ್ಮಲ್ಲಿ ವಿಶೇಷವಾದ ಅಭಿಮಾನ ಗೌರವವನ್ನು ಅವರು ಹೊಂದಿದ್ದಾರೆ. ಈ ವಿವಿಧವಾದ ಪುಷ್ಪ ಅಭಿಷೇಕವನ್ನು ಇಲ್ಲಿ ಕೈಗೊಂಡಿದ್ದಾರೆ. ವಾಸ್ತವಿಕವಾಗಿ ಈ ಪುಷ್ಪಾಭಿಷೇಕವನ್ನು ನಾವು ನಮಗೆ ಅಂತ ನಾವೇನು ಭಾವಿಸ್ತಿಲ್ಲ. ಯಾಕೆಂತಂದರೆ ಅವರೊಂದು ಮಾತನ್ನು ಹೇಳಿದರು, ತುಂಬ ಮಿತಭಾಷಿಗಳು, ಯದ್ಭಾವಂ ತದ್ಭವತಿ ಅಂತ. ಅವರ ಉದ್ದೇಶ ರಾಘವೇಂದ್ರ ಸ್ವಾಮಿಗಳವರಿಗೆ ಸಲ್ಲಿಸಬೇಕು ಅಂತ. ಪ್ರತಿನಿಧಿಯಾಗಿ ಒಂದು ಮೀಡಿಯಾ, ಒಂದು ಮಾಧ್ಯಮವಾಗಿ ನಮ್ಮ ಮೂಲಕವಾಗಿ ಈ ಪುಷ್ಪದ ಅಭಿಷೇಕವನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಚತುರ್ಯುಗ ಮೂರ್ತಿ ಮೂಲರಾಮನ ಪಾದಪದ್ಮಗಳಿಗೆ ಸಮರ್ಪಿತವಾಗಲಿ. ವಿನಯ್ಜಿಯವರ ಮೂಲಕವಾಗಿ ಇನ್ನಷ್ಟು ನಮ್ಮ ರಾಜ್ಯದ ಮತ್ತು ದೇಶದ ವಿವಿಧ ಭಾಗದ ಜನತೆಗೆ ಒಳಿತಾಗಲಿ. ಅವರಿಗೆ ಭಗವಂತ ಆಯುರಾರೋಗ್ಯಗಳನ್ನು ನೀಡಿ ಸದಾಕಾಲ ಜನರನ್ನು ಉತ್ತಮ ಮಾರ್ಗದಲ್ಲಿ ಕೊಂಡೊಯ್ಯುವಂತಹ ಸಲಹೆ ಸೂಚನೆಗಳು ಭಗವಂತ ಅವರ ಮೂಲಕವಾಗಿ ನೀಡಲಿ ಅಂತ ಹೇಳ್ತಾ, ಅವರ ಸಂಗಡ ಬಂದಂತಹ ನಮ್ಮ ರಾಯಚೂರಿನ ಎಲ್ಲ ವೈಶ್ಯ ಸಮುದಾಯದ ಮತ್ತು ಇತರ ಸಮುದಾಯದ ಎಲ್ಲ ಭಕ್ತರು ತುಂಬ ಜೊತೆಯಾಗಿ ಇಲ್ಲಿ ಅವರ ಜೊತೆಯಲ್ಲಿ ಬಂದಿದ್ದಾರೆ. ಅವರಿಗೂ ಕ್ಷೇಮವಾಗಲಿ.